ಓಕೆ. ಎಲ್ಲೋ ಒಂದು ಕಡೆ ನೀವು ಒಳಗಡೆ ಹೋಗಬೇಕು ಅಂತಂದಾಗ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಈಗ ತಾನೇ ಹೇಳಿದ್ರಿ ನೀವು ಚಾನಲ್ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು. ಡ್ರೆಸ್ಸಿಂಗ್ ಹ್ಮ್. ರೂಮಲ್ಲಿ ನೀವು ಮತ್ತೆ ಹ್ಮ್. ಅಶ್ವಿನಿ ಅವರು ಮೈಕ್ ತೆಗೆದು ಮಾತಾಡುವಂಥ ವಿಚಾರ. ಯಾಕಂತಂದ್ರೆ ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು ನಮ್ಮ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರುತ್ತೆ. ಹ್ಮ್. ಹ್ಮ್. ಅದನ್ನು ಯಾಕೆ ಬ್ರೇಕ್ ಮಾಡಿದ್ರಿ? ಇಲ್ಲ, ಅದು ನಾವು ಬೇಕು ಅಂತ ಬ್ರೇಕ್ ಮಾಡಲಿಲ್ಲ. ಹೌದು, ಒಂದ್ಸಲ ಆಲ್ರೆಡಿ ತಪ್ಪಾಗಿತ್ತು. ನಾವು ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡ್ಕೊಂಡಿದ್ದೀವಿ ಅಂತ ಅಶ್ವಿನಿ ಅವ್ರು ಹೇಳಿದಾಗ ಬಿಗ್ ಬಾಸು ಅದನ್ನು ಸೀರಿಯಸ್ ಆಗಿ ಒಳಗಡೆ ಹೋಗಿ ಏನೇನು ಮಾತಾಡ್ತಾರೋ ಇವ್ರು, ಯಾಕಂದರೆ ನಾವು ಒಳಗಡೆ ಹೋಗ್ತೀವಿ, ಒಬ್ರಿಗಿಂತ ಹೆಚ್ಚು ಜನ ಹೋಗೋಂಗಿಲ್ಲ ಅಂತ ಇತ್ತು. ಬಟ್ ನಮ್ಮದು ಹೆಣ್ಮಕ್ಳದು ಹುಕ್ಕು ಅಂತೆಲ್ಲ ಬಂದಾಗ ಯಾರು ಹೆಲ್ಪಿಗೆ ಬೇಕೇ ಬೇಕಾಗಿತ್ತು, ಸೀರೆ ಎಲ್ಲ ಉಡ್ಸೋದಕ್ಕೆ ಎಲ್ಲ. ಅವಾಗ ಹೋದಾಗಲೂ ನಾವು ಅಲ್ಲಿ ಮೈಕ್ ನೇತು ಹಾಕ್ಬಿಟ್ಟೇ ಮಾತಾಡ್ತಾ ಇರ್ತೀವಿ. ಏನೋ ಮಾತಾಡುವಾಗ ಏನೋ ಕಾಮಿಡಿ ನಾನು ಮಾಡ್ತೀನಿ, ಅದು ಒಂದು ಸ್ವಲ್ಪ ನಮ್ಮ ಕಾಮಿಡಿ ಆಗಿದ್ದರಿಂದ ನಾನು ನಿಧಾನಕ್ಕೆ ಹೇಳ್ತೀನಿ, ನಿಧಾನ ವಾಯ್ಸಲ್ಲಿ. ಅವರು ವಾಟ್ಸ್ ರಾಂಗ್ ವಿತ್ ಯು ಜಾನ್ ಅಂತ ಏನೋ ಹಂಗೆ ಅಂತಾರೆ. ಸೊ ಅವಾಗ ಬಿಗ್ ಬಾಸ್ ಪಿಸುದನಿಯಲ್ಲಿ ಮಾತನಾಡುವಲ್ಲ ಅಂತಾರೆ, ಅಂದರೆ ತಮಾಷೆ ಮಾಡೋಕೆ ಹೋಗಿ ಏನೋ ಚೇಂಜ್ ಮಾಡುವಾಗ ಏನೋ ಟಾಪಿಕ್ ಬರುತ್ತೆ. ಸೊ ಹಂಗೆ ಇದು ಮಾಡಿದ ಹೊರತು ಇಂಟೆನ್ಷನಲಿ ನಾವು ಅಲ್ಲಿ ಹೋಗಿ ಮಾತಾಡೋಣ ಮೈಕ್ ಪಿಚ್ ಅಂತ ಹೋಗಿದ್ದಾರೆ. ಚೇಂಜಿಂಗಿಗೆ ಹೋದಾಗ ಏನೋ ಕಾಮಿಡಿ ನಾನು ನಿಧಾನಕ್ಕೆ ಹೇಳ್ತಾ ಇದ್ದೆ, ಮೈಕ್ ಇರಲಿಲ್ವಲ್ಲ ಅಂತ. ಸೊ ಅಲ್ಲಿ ನಾವು ಸಿಕ್ಕಾಕೊಂಡು ಬೈಸ್ಕೊಂಡ್ವಿ, ಡೈರೆಕ್ಟ್ ನಾಮಿನೇಷನ್ಗೂ ಬಂದ್ವಿ. ಅವಾಗಲೂ ನಗ್ತಾ ಇದ್ರಲ್ಲ ಅಂತ ಎಲ್ಲ ಬೈಸ್ಕೊಂಡಿದ್ದೆ. ಅದಾದಮೇಲೆ ತುಂಬ ಕಾನ್ಷಿಯಸ್ ಆಗಿರ್ತಿದ್ದೆ. ಇಲ್ಲಿ ಬಂದಿದ್ದೀವಿ, ನಾವು ಪಿಸುದನಿಯಲ್ಲಿ ಮಾತಾಡ್ಬಾರ್ದು, ಏನೇ ಮಾತಾಡಿದ್ರು ಗಟ್ಟಿಯಾಗಿ ಮಾತಾಡೋಣ, ಜೋರಾಗಿ ಮಾತಾಡೋಣ ಅಂದ್ಕೊಂಡು, ಅದು ಗೊತ್ತಾಗದೆ ತಪ್ಪು ಮಾಡಿದ್ದು. ಓಕೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಾಕಷ್ಟು ಜನ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಇರುವಂತಹ ಕಂಟೆಸ್ಟೆಂಟ್ಸ್ ಬರ್ತಾರೆ. ಅವ್ರನ್ನೆಲ್ಲ ಬಿಟ್ಟು ನೀವು ಅಶ್ವಿನಿ ಅವ್ರ ಜೊತೆನೇ ಕ್ಲೋಸ್ ಆಗೋದಕ್ಕೆ ಕಾರಣ ಏನು? ನಮ್ಮ ಇಬ್ಬರ ಒಂದು ಮೆಚುರಿಟಿ ಲೆವೆಲ್ ಇರ್ಬೋದು, ಅಥವಾ ವೇವ್ ಲೆಂತ್ ಮ್ಯಾಚ್ ಆಗಿದ್ದು, ಕಂಫರ್ಟು, ಅಥವಾ ನಮ್ಮ ಏಜು, ನಮ್ಮ ಪರ್ಸ್ನಲ್ ಲೈಫು, ಜರ್ನಿ, ಒಬ್ರನ್ನೊಬ್ರು ಡಾಮಿನೇಟ್ ಮಾಡದೇ ಇರೋದು, ಒಬ್ರನ್ನೊಬ್ರು ಆಟಕ್ಕೆ ನಾವು ತೊಂದರೆ ಮಾಡ್ಕೊಳ್ದೇ ಇರೋದು, ಪ್ರತಿಯೊಂದು ಕೂಡ ಕಾರಣ. ಎಲ್ಲಕ್ಕಿಂತ ಮುಖ್ಯ ಕಾರಣ ನಾವು ಒಂಟಿಯಾಗಿ ಹೋಗಿದ್ದು. ಒಂಟಿಯಾಗಿ ನಾವೊಂದು 5 ಜನ ಹೋಗಿದ್ವಿ. ಅದ್ರಲ್ಲಿ ನಾನು, ಅಶ್ವಿನಿ, ಧನುಷು, ಸುದಿ, ಧ್ರುವಂತು, ಮಲ್ಲಮ್ಮ ಇದ್ವಿ. ನಾವೆಲ್ಲ ಒಟ್ಟಿಗೆ ಇರ್ತಿದ್ವಿ ಅರಸ ಅರಸಿ ಅಂದಾಗ. ಫಸ್ಟ್ನೇ ವಾರ ನನಗವ್ರು ಕನೆಕ್ಟೇ ಆಗಲಿಲ್ಲ. ಇನ್ಫ್ಯಾಕ್ಟ್ ಅವರು ನನ್ನನ್ನೇ ನಾಮಿನೇಟ್ ಮಾಡಿರ್ತಾರೆ, ಜಾನ್ವಿ ಮಾತಾಡಲ್ಲ ಅಂತ. ನನಗೆ ಮೊದಲನೇ ವಾರ ಆ ಟಾಸ್ಕಲ್ಲಿ ಕನ್ಫ್ಯೂಸ್ ಆಗಿದ್ದು ನಿಜ. ಏನು ಆಡಬೇಕು, ನಾವು ಸರ್ವಾಧಿಕಾರಿಗಳ ಥರ ಕಾಣಿಸ್ತಾ ಇದೀವ, ಅರಸ ಅರಸಿಯರ ಅವರೆಲ್ಲ ಮಾತಾಡ್ತಾ ಇದ್ರು. ಅವರೆಲ್ಲ ಮಾತಾಡಿದ್ರೆ ಮತ್ತೆ ನಾನು ಹೇಳಿದ್ರೆ ಅದು ಇರಿಟೇಟ್ ಆಗ್ಬೋದು ಅಂತ ಹೇಳಿ ನಾನು ಸ್ವಲ್ಪ ಸೈಲೆಂಟಾಗಿದ್ದೆ. ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅವಾಗ ಹೋಗಿ ಹೇಳ್ತೀನಿ. ಅಂದರೆ ಅದು ಯಾಕೆ ಅಂದರೆ ಅದೇ ಒಂದೇನೋ ಆಗಿರುತ್ತೆ ಬಿಡಿ, ಅವ್ರಿಗೂ ಧನುಷ್ಗೂ ಏನೋ ಆದಾಗ ನಾನು ಮಧ್ಯ ಮಾತಾಡಲಿಲ್ಲ ಅಂತ. ಯಾಕಂದ್ರೆ ಅವರಿಬ್ಬರು ಜಗಳದಲ್ಲಿ ನಾನೇ ಮಧ್ಯ ಮಾತಾಡಲಿ ಅಂತಲೂ ಸುಮ್ಮನಿರ್ತೀನಿ. ಅದಾದಮೇಲೆ ಅಸುರ ಟಾಸ್ಕಲ್ಲಿ ನಾವಿಬ್ಬರು ಒಟ್ಟಿಗೆ ಆಟ ಆಡ್ತೀವಿ ನೋಡಿ, ಆವಾಗ ನಾವು ತುಂಬ ಮಾತಾಡೋದಕ್ಕೆ ಶುರು ಮಾಡ್ತೀವಿ. ಅವರು ಚೆನ್ನಾಗಿ ಮಾತಾಡ್ತಾರೆ, ನಾನು ಚೆನ್ನಾಗಿ ಮಾತಾಡ್ತೀನಿ. ಸೊ ಅದೆಲ್ಲ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ನಾವು ಹಂಚ್ಕೊಳ್ಳೋಕೆ ಶುರು ಮಾಡ್ತೀವಿ. ನಾನು ಅದಕ್ಕೊಂದಷ್ಟು ಆ್ಯಂಗಲ್ಸ್ ಕೊಡ್ತೀನಿ, ಇಲ್ಲಿ ಹಿಂಗೆ ಹಾಗೆ. ನಾನು ರಿಯಾಲಿಟಿ ಶೋ ಮಾಡಿದ್ರೆ ಒಂದಷ್ಟು ಹಾಗೆ ಚರ್ಚೆಗಳಾಗ್ತಾ ಅದು ಸ್ಟ್ರಾಂಗ್ ಆಗುತ್ತೆ. ಹೋಗ್ತಾ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ನಾವು ಎಮೋಷ್ನಲಿ ಕೂಡ ಕನೆಕ್ಟ್ ಆಗಿದ್ದು, ಒಬ್ರನ್ನೊಬ್ರು ನಾವು ಬಿಟ್ಕೊಡಿದ್ರೆ. ಈ 10 ವಾರ ನಾವು ದೂರ ಆದಾಗಲೂ ನಾನು ಅವ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ಅವರು ನನ್ನ ಬಗ್ಗೆ ಎಷ್ಟೋ ಜನ ಇದ್ದಾರೆ ನಮ್ಮ ಹತ್ರ ಬರ್ತಾರೆ, ವಿಷಯ ತಿಳ್ಕೊತಾರೆ, ಅದನ್ನ ಹೋಗಿ ಅಲ್ಲಿಗೆ ಹೇಳ್ತಾರೆ. ಆಮೇಲೆ ಟೀಮ್ ಕಟ್ಟೋಣ ಅಂತ ಹೇಳ್ತಾರೆ. ಟೀಮ್ನ ಬಿಟ್ಕೊಟ್ಟು ಒಂದು ಸಣ್ಣ ವಿಚಾರಕ್ಕೆ ಎಲ್ಲರ ಹತ್ರ ಜಗಳಾಡಿ ಹೆಂಗೆಂಗೋ ಇದ್ದಾರೆ ಅಲ್ಲಿ ಒಂದು ಪರ್ಸ್ನಾಲಿಟಿಗಳು, ಕ್ಯಾರೆಕ್ಟರ್ಗಳು. ಸೊ ಅದು ಯಾವುದೂ ಕನೆಕ್ಟ್ ಆಗಲಿಲ್ಲ. ನಾವಿಬ್ಬರೇ ಕನೆಕ್ಟ್ ಆದ್ವಿ ಅಂದರೆ ಈ ಎಲ್ಲ ಫ್ಯಾಕ್ಟ್ರಿಗಳು ವರ್ಕ್ ಆಯಿತು. ಓಕೆ. ಎಲ್ಲ ಒಂದು ಕಡೆ ಗೆಳತಿಯರಾಗಿರ್ತಾರೆ, ಅದಾದಮೇಲೆ ಒಂದಷ್ಟು ಜಗಳ ಆಡೋ ಥರ ಇದು ಮಾಡಿಕೊಂಡು ಅಂದರೆ ಲೈಕ್ ಮನೇಲಿರುವಂಥವ್ರನ್ನ ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತೀರಾ. ಅದಾದ ನಂತರ ಒಂದಾಗುವಂಥದ್ದು. ಸೊ ಅಂದರೆ ದಾರಿ ತಪ್ಪಿಸೋದಂದ್ರೆ ಲೈಕ್ ಅದಾದ್ಮೇಲೆ ದೂರ ಜಗಳ ಆಡೋ ಥರ ಆಗ್ತಿರಲ್ಲ. ಸೊ ಆ ಒಂದು ವಿಚಾರ. ಸೊ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ. ಸೊ ಹೆಂಗ್ ಪ್ಲಾನ್ ಮಾಡಿದ್ರಿ ಅದು? ಇಲ್ಲ, ಆ್ಯಕ್ಚುಲಿ ಅದು ನೋಡಿ, ಅಶ್ವಿನಿ ಅವ್ರು ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ ಇದನ್ನು. ಫಸ್ಟ್ ನಾವು ಪ್ಲ್ಯಾನ್ ಮಾಡಿರ್ತೀವಿ ವೀಕೆಂಡಲ್ಲಿ. ಸುದೀಪ್ ಸರು ಅದೇ, ನೀವಿಬ್ಬರು ಒಟ್ಟಿಗೆ ಏನೋ ಸ್ವಯಂ ಘೋಷಿತ ಜಂಟಿಗಳು, ನೀವು ಒಂಟಿಯಾಗಿ ಕಳ್ಸೋರು, ಇಬ್ಬರು ಜಂಟಿಗಳಾಗಿದ್ದೀರಾ ಅನ್ನೋ ಥರ ಹೇಳಿದಾಗ, ಇಲ್ಲ ನಾವು ಒಂಚೂರು ಆಟ ಬದಲು ಮಾಡ್ಕೋಬೇಕು, ಏನು ಮಾಡಿಬಿಡೋಣ, ದೂರ ಇದ್ಬಿಡೋಣ, ಆ ಥರ ಎಲ್ಲ ನಾವು ಮಾತಾಡ್ಕೋತೀವಿ. ಸೊ ಅನ್ಕೋತೀವಿ, ಬೇಡ ಬಿಡು, ಈಗ ಸುದೀಪ್ ಸರ್ ಹೇಳಿ ಹೋಗಿದ್ದಾರೆ, ಈಗ ಮಾಡ್ಕೊಂಡ್ರೆ ಡೌಟ್ ಬರುತ್ತೆ, ಬೇಡ ನೋಡೋಣ ಅಂದ್ಬಿಟ್ಟು ನಾವು ಸಂಡೇ ಮಾತಾಡ್ಕೋತೀವಿ, ಮಂಡೇನೋ ಯಾವಾಗಲಾರು ಮಾಡೋಣ. ಬಟ್ ಅದೇನಾಯಿತು, ಬಿಗ್ ಬಾಸೇ ಒಂದು ಟ್ವಿಸ್ಟ್ ಕೊಡ್ತಾರೆ. ನೀವು ಈ ಮನೇಲಿ ಯಾಕಿರಬೇಕು, ಯಾಕೆ ಇರಬಾರ್ದು ಅನ್ನೋದಕ್ಕೆ ಕಾರಣಗಳನ್ನ ಕೊಡಿ ಅಂತ ಅಂದಾಗ, ಸೊ ಅಲ್ಲಿ ಅದು ರಿಯಲ್ ಆಗಿ ಆಗ್ಬಿಡುತ್ತೆ. ಆರ್ಗ್ಯಾನಿಕ್ ಆಗಿ ನಾವು ದೂರ ಆಗ್ಬಿಡ್ತೀವಿ. ಅವ್ರೇನೋ ಸ್ಟ್ರಾಟರ್ಜಿ ಅಂದಿದ್ದು ನನ್ನ ಮನಸ್ಸಿಗೆ ನೋವಾಗಿ, ನಾನು ಅದನ್ನು ಅವರು ಅಳ್ತಾರೆ. ಆಮೇಲೆ ಮೊಲ ಅಂತ ಅಂದಾಗ ಅವರು ಪರ್ಸ್ನಲ್ ಹರ್ಟ್ ಮಾಡ್ಕೊಂಡು ಅಳ್ತಾರೆ. ಸೊ ನಿಜವಾಗ್ಲೂ ದೂರ ಆದ್ವಿ ಅಂದ್ಕೊಂಡಿದ್ವಿ, ಬಟ್ ನಿಜವಾಗ್ಲೂ ದೂರನೇ ಇರ್ತೀವಿ. ಬಟ್ ಅವ್ರು ಹೇಳ್ತಾರೆ, ನಾನು ಇಲ್ಲ, ಯಾಕಂದರೆ ಅಟ್ಲೀಸ್ಟ್ ಒಂದು ಆ್ಯಕ್ಷನಲ್ಲಾದರೂ ನಾವು ಮಾತಾಡ್ಕೋತಿದ್ವಿ. ಯಾರು ನೋಡಿದಾಗ ಜಾನು ಬಿಡು, ಅದು ಯಾವುದೂ ಅಲ್ಲ, ರಿಯಲ್ ಆಗೇ ನಾವು ದೂರ ಆಗಿದ್ದಿದ್ದು. ಬಟ್ ಅವ್ರು ಹೇಳೋವಾಗ ಅದೊಂದು ಕನ್ಫ್ಯೂಸ್ ಮಾಡಿದ್ದಾರೆ ಅವರು. ತುಂಬ ಜನಕ್ಕೆ ಇದು ಕನ್ಫ್ಯೂಸ್ ಆಗಿ ನಾವು ಮಾತಾಡ್ಕೊಂಡೇ ದೂರ ಆಗಿದ್ದು ಅಂತ.
ಸೊ ನಾನದು ರಿಯಲ್ ಆಗಿ ದೂರ ಆಗಿ, ಯಾಕಂದರೆ ನನಗೆ ಸ್ಟ್ರಾಟಜಿ ಅಂದ್ಬಿಟ್ರು ನನ್ನ ಫ್ರೆಂಡ್ಶಿಪ್ನ ಆಟ ಆಡೋದಕ್ಕೋಸ್ಕರ ಇವಳು ಒಂದು ಸ್ಟ್ರಾಟಜಿ ಮಾಡ್ತಿದ್ದಾರೆ, ಅದು ರಿಯಲ್ ಆಗಿ ದೂರ ಆಗಿದ್ದು ನನ್ನ ಕಡೆಯಿಂದ, ಅದು ಕ್ಲಾರಿಫಿಕೇಷನ್. ಅದಾದಮೇಲೆ ಅದೇ ಎಲ್ಲ ನಾಮಿನೇಟ್ ಆಗ್ತೀವಿ, ನಾಮಿನೇಟೆಡ್ ಟೀಮಲ್ಲಿ ಒಂದಾಗಿ ಆಟ ಆಡುವಾಗ ಬೇರೆಯವರೆಲ್ಲ ಹೆಂಗೋ ಆಡುವಾಗ ಅವ್ರ ಹತ್ರ ಜಗಳ ಆಡಿದಾಗ ಮತ್ತೆ ಅವ್ರ ಬಗ್ಗೆ ಮಾತಾಡ್ತಾ ನಾವಿಲ್ಲಿ ಮತ್ತೆ ಒಂದಾಗ್ಬಿಡಿ. ಎಲ್ಲ ಏನೇನಾಗಿದೆಯೋ ಅದೆಲ್ಲ ನ್ಯಾಚುರಲ್ ಆಗೇ ಆಗಿರೋದು. ಓಕೆ, ಜಾನ್ವಿ ಅವರು ಟಾಸ್ಕ್ ಆಡಿದ್ರೆ ಇಲ್ವೋ ಗೊತ್ತಿಲ್ಲ, ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ವರ್ಗ ಮಾತನಾಡ್ಕೊಳ್ತಾರೆ. ಮೇಕಪ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಅವ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು ಇನ್ನೊಂದು ಅಷ್ಟು ವರ್ಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಮೆಂಟ್ಸ್ ಮೂಲಕ ವ್ಯಕ್ತಪಡಿಸಿರುವಂಥದ್ದು. ಏನಾದರೂ ಹೇಳೋದಾದ್ರೆ ಎಷ್ಟು ಲಕ್ಷ ಕೊಟ್ಟು ನೀವು ಶಾಪಿಂಗ್ ಮಾಡ್ಕೊಂಡು ಹೋಗಿದ್ರಿ ಬಿಗ್ ಬಾಸ್ಗೆ ಅಂತ? ಇಲ್ಲ, ಖಂಡಿತ ಉತ್ತರ ಕೊಡಬೇಕು. ನಾನು ಅದನ್ನು ಹೇಳಿದ್ದೆ ಒಳಗಡೆನೂ ಕೂಡ. ನಾನು ಮೇಕಪ್ ಬ್ರಷ್ ಹಿಡಿಯೋಕ್ಕೂ ಸೈ, ಸೌಟ್ ಹಿಡಿಯೋಕ್ಕೂ ಸೈ, ಟಾಸ್ಕ್ ಆಡೋದಕ್ಕೂ ಸೈ, ಅದನ್ನು ನಾನು ಪ್ರೂವ್ ಮಾಡಿದ್ದೀನಿ. ಅದನ್ನೇ ನನಗೆ ಎಷ್ಟೋ ಜನ ಹೇಳ್ತಾ ಇರೋದು. ನಾನು ಬರೀ ಮೇಕಪ್ ಮಾಡ್ಕೊಂಡೇ ಇದ್ದಿದ್ರೆ ಬಹುಶಃ ಇಷ್ಟು ಜನ ಇವತ್ತು ನೀವು ಟಾಪ್ 5 ಇರಬೇಕಿತ್ತು, ಬೇಗ ಬಂದ್ರಿ ಅಂತ ಹೇಳ್ತಿರ್ಲಿಲ್ಲ. ಪ್ರತಿಯೊಬ್ಬರು ನನಗೆ ಹೇಳ್ತಾ ಇರೋದು, ಟಾಸ್ಕ್ನೂ ಚೆನ್ನಾಗಿ ಆಡಿದ್ರಿ, ಮನೆಯಲ್ಲಿ ಅಡುಗೆನೂ ಮಾಡಿದ್ರಿ, ಮೇಕಪ್ ಮಾಡ್ಕೊಂಡು ಚೆನ್ನಾಗೂ ಕಾಣಿಸ್ಕೊಂಡ್ರಿ, ನಾಮಿನೇಷನ್ಗೆ ನೀವು ಟು ದ ಪಾಯಿಂಟ್ ಇಟ್ಟು ಮಾತಾಡ್ತಾ ಇದ್ರಿ, ಕನ್ನಡನೇ ಮಾತಾಡ್ತಾ ಇದ್ರಿ, ಸ್ಪಷ್ಟವಾಗಿ ಮಾತಾಡ್ತಾ ಇದ್ರಿ, ಮುಖಕ್ಕೆ ಹೊಡೆದಾಗ ಮಾತಾಡ್ತಾ ಇದ್ರಿ. ಅಂದರೆ ಇದೆಲ್ಲವೂ ಇದಾಗ್ತಾ ಇದೆ ಅಂದರೆ ನಾನು ಮೇಕಪ್ಪಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಹೌದು, ಚೆನ್ನಾಗಿ ನೋಡಿ, ನನ್ನ ಡ್ರೆಸ್ ಕೂಡ ಟಾಕ್ ಆಗ್ತಾಯಿದೆ. ಎಷ್ಟೋ ಜನ ನೀವು ಇವತ್ತೇನು ಡ್ರೆಸ್ ಹಾಕ್ತೀರಾ ಅಂತ ನೋಡೋಕ್ಕೆ ನಾವು ಕಾಯ್ತಾ ಇದ್ವಿ ಅಂತ ಬಿಟ್ಟರೆ, ನಾನು ಎಲ್ಲೂ ಗೊಂಬೆ ಥರ ಬರೀ ಶೋಕೇಸ್ ಗೊಂಬೆ ಥರ ಅಂತೂ ನಾನು ಅಲ್ಲಿ ಸೀಮಿತ ಆಗಿರಲಿಲ್ಲ. ಆಟನೂ ಆಡಿದ್ದೀನಿ. ಸೊ ಅದನ್ನು ಕೂಡ ಪ್ರೂವ್ ಮಾಡಿದ್ದೀನಿ. ಎಲ್ಲೋ ಕೆಲವರು ಆಗ್ದಲೇ ಇರೋರು, ಅಥವಾ ನಾನು ಏನೋ ಒಂದು ಯಾರ್ದೋ ಬಗ್ಗೆ ಅವ್ರಿಗೆ ಇಷ್ಟ ಆಗೋ ಕಂಟೆಸ್ಟೆಂಟ್ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಹೇಗೆ ಬೇಕೋ ಅವ್ರು ಹಾಕೋತಾರೆ ಹೊರತು, ನೀವು ನನ್ನ ಆಟ ನೋಡಿದ್ರೆ ಎಲ್ಲನೂ ಮಾಡಿದ್ದೀನಿ. ಅದೇ ಎಷ್ಟೋ ಜನ ಹೇಳ್ತಾ ಇರೋದು, ಆ ಟಾಸ್ಕ್ ಆಡಿ ಅಷ್ಟು ಸುಸ್ತಾಗಿ ಬರ್ತಿದ್ರಿ, ನೀವು ಯಾವ ಹುಡುಗಿರನ್ನು ಮೀರಿಸಿ ನೀವು ಟಾಸ್ಕನ್ನು ಆಡಿದ್ದೀರಾ. ಅದಾದಮೇಲೆ ಗಂಟೆಗಟ್ಟಲೆ ನಿಂತ್ಕೊಂಡು ಅಡುಗೆ ಮಾಡಿದೆ. ನನಗೆ ತುಂಬ ಅದು ಸಯಾಟಿಕ ಪ್ರಾಬ್ಲಮ್ ಇದೆ, ತುಂಬ ಕಾಲು ನೋವ್ತಾ ಇತ್ತು, ಆದರೂ ಅಡುಗೆ ಮಾಡಿದ್ದೀರಾ. ನಾವು ಲೈವಲ್ಲೆಲ್ಲ ನೋಡ್ತಾ ಇದ್ವಿ, ತುಂಬ ಕಾಮಿಕ್ ಸೆನ್ಸ್ ನಿಮ್ಗೆ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನಾವು ಲೈವಲ್ಲಿ ಇನ್ನು ಮುಂದೆ ಮಿಸ್ ಮಾಡ್ಕೋತೀವಿ. ನಾವು ಲೈವು ನೀವಿಲ್ದಲ್ಲೇ ತುಂಬ ಆ ಥರದ್ದೆಲ್ಲ ತುಂಬ ಬರ್ತಾಯಿದೆ. ಸೊ ಹಾಗಾಗಿ ನಾನು ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ, ಅದನ್ನು ನಾನು ತೊಗೊಳ್ಳೋದೇ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.